ಧರ್ಮಸ್ಥಳ ಹೆಣಊತ ಪ್ರಕರಣದ ಅತಿ ದೊಡ್ಡ ಸುದ್ದಿಯನ್ನ ಈ ಘಳಿಗೆ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ವಿಠಲಗೌಡ ತೋರಿಸುತ್ತಿರುವ ಜಾಗದಲ್ಲಿ ತಲೆಬುರುಡೆಗಳು, ಕೈಕಾಲುಗಳ ಮೂಳೆಗಳು ಸಿಗ್ತಾ ಇದೆಯಲ್ಲ. ಧರ್ಮಸ್ಥಳ ಹೆಣಊತ ಪ್ರಕರಣದ ಮೇಲೆ ಅತಿ ದೊಡ್ಡ ನಂಬಿಕೆ ಹುಟ್ಕೊಂಡಿದೆ. SIT ಅಧಿಕಾರಿಗಳು ಕೂಡ ಅತಿ ಉತ್ಸಾಹದಿಂದ ಕೆಲಸ ಮಾಡ್ತಿದ್ದಾರೆ. ಹೀಗಿದ್ರೂ ಕೂಡ ಹೆಣಊತ ಪ್ರಕರಣ ಹಳ್ಳ ಹಿಡಿಯುತ್ತಾ ಚಿನ್ನಯ್ಯ ಹಂತ ಹಂತವಾಗಿ ವಿಶ್ವಾಸವನ್ನ ಕಳೆದುಕೊಳ್ಳುತ್ತಿದ್ದಾನೆ. ಆರಂಭದಲ್ಲಿ ಹೇಳಿದ ಎಲ್ಲ ಹೇಳಿಕೆಗಳು ಈಗ ಆಭಾಸ ಅಥವಾ ಸಂಬದ್ಧ ಅಥವಾ ಶುದ್ಧ ಸುಳ್ಳು ಅಂತ ಕರೆಸಿಕೊಳ್ಳೋದಕ್ಕೆ ಕಾರಣ ಏನು? ಚಿನ್ನಯ್ಯ ಆರಂಭದಲ್ಲಿ ಏನು ಹೇಳುತ್ತಿದ್ದ? ಚಿನ್ನಯ್ಯನನ್ನ ಈಗ ನ್ಯಾಯಾಲಯ ಪರಿಗಣಿಸುತ್ತಿರುವ ರೀತಿ ಹೇಗೆ? ಚಿನ್ನಯ್ಯ ಹಂತ ಹಂತವಾಗಿ ವಿಶ್ವಾಸವನ್ನ ಕಳೆದುಕೊಳ್ಳೋದಕ್ಕೆ ಕಾರಣವೇನು? ವಿಠಲಗೌಡ ತೋರಿಸುತ್ತಿರುವ ಜಾಗದ ಮರ್ಮವೇನು? ಇನ್ನಿಬ್ಬರು ನ್ಯಾಯಾಲಯದ ಮೊರೆ ಹೋಗಿದ್ರಲ್ಲ, ನಾವು ತೋರಿಸ್ತೀವಿ ಜಾಗನ, ಮಾಡಿ ಉತ್ಖನನ. ಆದರೆ ಕೋರ್ಟ್ ಯಾಕೆ ನಕಾರ ಮಾಡ್ತು? ನಿಮಗೆ ಅವಕಾಶ ಕೊಡೋದಕ್ಕೆ ಬರೋದಿಲ್ಲ ಅಂತ ಯಾಕೆ ಹೇಳ್ತು? ಎಲ್ಲರೂ ಅರ್ಜಿ ಹಾಕುತ್ತೀರಿ, ಎಲ್ಲರ ಅಭಿಪ್ರಾಯವನ್ನು ಕೂಡ ಸ್ವೀಕಾರ ಮಾಡಿಕೊಂಡು ಉತ್ಖನನಗೆ ಅವಕಾಶ ಕೊಟ್ಟರೆ ಇಡೀ ಧರ್ಮಸ್ಥಳವನ್ನೇ ಅಗಿಬೇಕಾಗಿ ಬರುತ್ತಾ? ಈ ತರಹದ ಪ್ರಶ್ನೆಗಳು ಕಾಡ್ತಿರೋದು ಯಾಕೆ? ಧರ್ಮಸ್ಥಳ ಹೆಣಊತ ಪ್ರಕರಣ ಆರಂಭಗೊಂಡ ದಿನದಿಂದ ಹಿಡಿದು ಈವರೆಗೂ ಕೂಡ ನಿಮ್ಮ ಫ್ರೀಡಮ್ ಟಿವಿ ಆರೋಪ ಪ್ರತ್ಯಾರೋಪದ ಆಧಾರದಲ್ಲಿ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇತ್ತು. ಆದರೆ ಈಗ ಅದಕ್ಕೊಂದು ಲಾಜಿಕಲ್ ಕನ್ಕ್ಲೂಷನ್ ಸಿಕ್ಕಿದೆ. ಹಾಗಾದ್ರೆ ಆ ಲಾಜಿಕಲ್ ಕನ್ಕ್ಲೂಷನ್ ಏನು? ಹಾಗಾದ್ರೆ ಸಿಕ್ಕೇ ಬಿಡ್ತಾ ನ್ಯಾಯ? ಹೆಣಊತ ಪ್ರಕರಣದಲ್ಲಿ ಈವರೆಗೂ ಆಗ್ತಿರೋದೇನು? ನಿನ್ನೆ ಒಂದು ದಿನ ನಡೆದಂತಹ ಡೆವಲಪ್ಮೆಂಟ್ ಇದೆಯಲ್ಲ, ಹೆಣಊತ ಪ್ರಕರಣವನ್ನ ಬೇರೆ ದಿಕ್ಕಿನತ್ತ ತೆಗೆದುಕೊಂಡು ಹೋಗಿ ಚರ್ಚೆಗೆ ಕಾರಣ ಮಾಡಿದೆ. ಹಾಗಾದ್ರೆ ನಿನ್ನೆ ನಡೆದಂತಹ ಡೆವಲಪ್ಮೆಂಟ್ ಏನು? ಕೋರ್ಟ್ನಲ್ಲಿ ನಡೆದಂತಹ ವಾದ ಪ್ರತಿವಾದ ನಿಜಕ್ಕೂ ಕೂಡ ಹೆಣಊತ ಪ್ರಕರಣದ ಮೇಲೆ ಇಡೀ ಕರ್ನಾಟಕದ ಚಿತ್ತ ಮೂಡುವಂತೆ ಮಾಡಿದೆ. ಹಾಗಾದ್ರೆ ಈ ಹೆಣಊತ ಪ್ರಕರಣ ಕ್ಲೋಸ್ ಆಯ್ತಾ? ಏನಾಗಿದೆ, ಏನಾಗಿತ್ತು, ಏನಾಗ್ತಾ ಇದೆ ಎಲ್ಲವನ್ನು ಕೂಡ ಇವತ್ತು ಇಂಚಿಂಚಾಗಿ ಈ ಕಾರ್ಯಕ್ರಮದಲ್ಲಿ ಹೇಳೋ ಪ್ರಯತ್ನ ಮಾಡ್ತೀವಿ. ಹಾಗಾದ್ರೆ ಧರ್ಮಸ್ಥಳ ಸತ್ಯ ಸ್ಫೋಟಕ ಮಾಹಿತಿ ಬಹಿರಂಗ. ಧರ್ಮಸ್ಥಳ ಸತ್ಯ ಸ್ಫೋಟಕ ಮಾಹಿತಿ ಬಹಿರಂಗ. ಧರ್ಮಸ್ಥಳದ ವಿರುದ್ಧ ನಡೆದಿರೋದು ಷಡ್ಯಂತ್ರ. ಚಿನ್ನಯ್ಯ ದೂರು ಆಧರಿಸಿ ನಡೆಸಿದ್ದ ತನಿಖೆ ಕ್ಲೋಸ್. ಇದು ಸರ್ಕಾರದ ಸ್ಫೋಟಿಸಿದ ಅತಿ ದೊಡ್ಡ ಸುದ್ದಿ. ಹೈಕೋರ್ಟ್ ಸಾಕ್ಷಿಯಾಗಿ ಹೊರಬಂತು ಘೋರ ಸತ್ಯ. ಮರುಶೋಧಕ್ಕೆ ಕೋರಿ ಸಲ್ಲಿಕೆಯಾಗಿತ್ತು ಹೊಸ ಅರ್ಜಿ. ಈ ವಿಚಾರಣೆಯ ವೇಳೆ ಹೊರಬಿತ್ತು ಅಸಲಿ ಸತ್ಯ. ಫ್ರೀಡಮ್ ಟಿವಿ ನೀಡಲಿದೆ ಇಂಚಿಂಚು ಕಂಪ್ಲೀಟ್ ಮಾಹಿತಿ. ಈ ಘಳಿಗೆ, ಈ ದಿನ, ಈ ಬೆಳ್ಳಂಬೆಳಗ್ಗೆ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ ಅತಿ ಸುದೀರ್ಘವಾದ ಸುದ್ದಿಯನ್ನ. ಧರ್ಮಸ್ಥಳದ ವಿರುದ್ಧ ನಡೆದಿರೋದು ಷಡ್ಯಂತ್ರನ ಅಥವಾ ಷಡ್ಯಂತ್ರವೇ? ಚಿನ್ನಯ್ಯ ದೂರು ಆಧರಿಸಿ ನಡೆಸಿದ್ದ ತನಿಖೆಯೇ ಕ್ಲೋಸ್. ಇದು ಸರ್ಕಾರ ಸ್ಫೋಟಿಸಿದ ಅತಿ ದೊಡ್ಡ ಸುದ್ದಿ. ಸರ್ಕಾರ ಹೈಕೋರ್ಟ್ ಸಾಕ್ಷಿಯಾಗಿ ಹೊರಬಂತು ನಗ್ನ ಸತ್ಯ. ಮರುಶೋಧಕ್ಕೆ ಕೋರಿ ಸಲ್ಲಿಕೆಯಾಗಿತ್ತು ಹೊಸ ಅರ್ಜಿ. ನಾವು ನೋಡಿದ್ದೀವಿ, ನಾವು ಉತ್ಖನನ ನಿರೀಕ್ಷೆ ಮಾಡ್ತಾ ಇದ್ದೀವಿ. ನಮ್ಮ ಸ್ಟೇಟ್ಮೆಂಟ್ ಆಧರಿಸಿ ಉತ್ಖನನ ಮಾಡಬೇಕು. ಧರ್ಮಸ್ಥಳದ ಮಣ್ಣಿನ ಮೇಲೆ JCB ಘರ್ಜನೆ ಮಾಡಬೇಕು. ಹೆಣ ಹೂಳುವುದನ್ನು ಕಂಡಿದ್ದೇವೆ ನಮ್ಮ ನಗ್ನ ನಯನಗಳ ಮೂಲಕ. ಹಾಗಾಗಿ ನಮ್ಮ ಸ್ಟೇಟ್ಮೆಂಟ್ ಅನ್ನು ಕೂಡ ಪರಿಗಣಿಸಿ ಎಂದು ಸಲ್ಲಿಸಲಾಗಿದ್ದ ಅರ್ಜಿ ಇದೆಯಲ್ಲ, ಆ ಅರ್ಜಿಗೆ ಕೋರ್ಟ್ ಹೇಳಿದ್ದೇನು ಗೊತ್ತಾ? ಹೈಕೋರ್ಟ್ ಸಾಕ್ಷಿಯಾಗಿ ಹೊರಬಂತು ಸತ್ಯ. ಅವರೇನೋ ಹೇಳಿದ್ರು, ಇವರೇನೋ ಹೇಳಿದ್ರು, ಅಲ್ಲೇನೋ ಆಗ್ತಾ ಇದೆ, ಈ ಆಗ್ತಾ ಇದೆ ಅಂತೆ ಕಂತೆಗಳ ಸುದ್ದಿ ನಮ್ಮಲ್ಲಿ ಬ್ರೇಕ್ ಆಗೋದಿಲ್ಲ. ಧರ್ಮಸ್ಥಳ ಸತ್ಯ ಸ್ಫೋಟಕ ಮಾಹಿತಿ ಬಹಿರಂಗಗೊಂಡಿದೆ. ಧರ್ಮಸ್ಥಳದ ವಿರುದ್ಧ ನಡೆದಿರೋದು ಷಡ್ಯಂತ್ರನ. ಚಿನ್ನಯ್ಯನ ಪ್ರಕರಣದಲ್ಲಿ, ಇದು ವಿಠಲಗೌಡನ ಪ್ರಕರಣದಲ್ಲ, ಎರಡು ಅರ್ಜಿ ಬಂದಿತ್ತಲ್ಲ ಆ ಪ್ರಕರಣದಲ್ಲೂ ಅಲ್ಲ, ಟೋಟಲ್ ಚಿನ್ನಯ್ಯನ ಪ್ರಕರಣ. ಇದು ಸರ್ಕಾರವೇ ಸ್ಫೋಟ ಮಾಡಿರುವ ಅತಿ ದೊಡ್ಡ ಸುದ್ದಿ.
ಹೈಕೋರ್ಟ್ ಸಾಕ್ಷಿಯಾಗಿ ಹೊರಬಂತು ಸತ್ಯ. ಹಾಗಾದರೆ ಬಂದ ಸತ್ಯ ಏನು? ಅದರ ವಿಸ್ತೃತ ರೂಪವನ್ನು ನೀವು ನೋಡಬೇಕಲ್ಲ. ನಾವು ಹೇಳ್ತೀವಿ, ಈ ವಿಚಾರಣೆಯ ವೇಳೆ ಹೊರಬಿದ್ದಂತಹ ಅಸಲಿ ಸತ್ಯ, ಆ ಸತ್ಯದ ಸಾರಾಂಶ ಏನು? ಫ್ರೀಡಂ ಟಿವಿ ನೀಡಲಿದೆ ಇಂಚಿಂಚು ಮಾಹಿತಿ. ಕನ್ಕ್ಲೂಷನ್ ಕೊಡದೆ ಯಾವ ಸುದ್ದಿಯೂ ಕೂಡ ನಮ್ಮಲ್ಲಿ ಬಿತ್ತರ ಆಗೋದಿಲ್ಲ. ಇದಕ್ಕೊಂದು ಎಂಡ್ ಪುಲಿಸ್ ಸ್ಟಾಪ್ ಕೊಟ್ಟೆ ಸುದ್ದಿಯನ್ನು ನಾವು ಮುಗಿಸ್ತೀವಿ. ಹಾಗಾದರೆ ನಿಜಕ್ಕೂ ಚಿನ್ನಯ್ಯನ ಪ್ರಕರಣದಲ್ಲಿ ಷಡ್ಯಂತ್ರ ಎನ್ನುವಂತಹ ವಾಸನೆ ಬಡ್ದಿದ್ದೇಕೆ? ಧರ್ಮಸ್ಥಳ ಸತ್ಯ ಹೈಕೋರ್ಟ್ನಲ್ಲಿ SPP ಹೇಳಿದ್ದೇನು? ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿದ್ದಾಗಿ ಚಿನ್ನಯ್ಯ ಹೇಳಿದ್ರು. SPP ಪ್ರಾಸಿಕ್ಯೂಷನ್, ಪಬ್ಲಿಕ್ ಪ್ರಾಸಿಕ್ಯೂಷನ್ ಹೇಳಿದ್ದೇನು ಹೈಕೋರ್ಟ್ನಲ್ಲಿ? ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿದ್ದಾಗಿ ಚಿನ್ನಯ್ಯ ಹೇಳಿದ್ರು. 164 ಸ್ಟೇಟ್ಮೆಂಟ್ ಮುಖಾಂತರ ದೇಗುಲದ ಆಡಳಿತ ಸೂಚನೆಯ ಮೇರೆಗೆ ದಫನ್ ಮಾಡಿದ್ದೆ. ನಿಮಗೆ ಗೊತ್ತಿರಬಹುದು ಈ ಹೇಳಿಕೆ. ಮಹಿಳೆಯರು, ಮಕ್ಕಳ ಶವ ದಫನ್ ಮಾಡಿದ್ದಾಗಿ ಚಿನ್ನಯ್ಯ ಹೇಳಿದ್ದ. ಕೋರ್ಟ್ನಲ್ಲಿ BNS 183 ಅಡಿ ಚಿನ್ನಯ್ಯನ ಹೇಳಿಕೆ ದಾಖಲಿಸಿಕೊಳ್ಳಲಾಗಿತ್ತು. ಚಿನ್ನಯ್ಯನ ಹೇಳಿಕೆ ಆಧರಿಸಿ 13 ಸ್ಥಳಗಳಲ್ಲಿ ಶೋಧ ನಡೆಸಲಾಗಿತ್ತು. ಕೋರ್ಟ್ನಲ್ಲಿ ಕಂಪ್ಲೀಟ್ ವಿವರ ನೀಡಿದ SPP BN ಜಗದೀಶ್. ಫ್ರೀಡಂ ಟಿವಿಯಲ್ಲಿ ಧರ್ಮಸ್ಥಳ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ನಾವೀಗ ಬ್ರೇಕ್ ಮಾಡ್ತಾ ಇದ್ದೀವಿ. SPP ವಾದ ಮಂಡಿಸ್ತಾರೆ. ಚಿನ್ನಯ್ಯ 164 ಸ್ಟೇಟ್ಮೆಂಟ್, ಆ ಸ್ಟೇಟ್ಮೆಂಟ್ ಆಧರಿಸಿ ಅಲ್ಲಿ ನಾನು ನೈರ್ಮಲ್ಯ ಸ್ವಚ್ಛತಾಗಾರನಾಗಿ ಕೆಲಸಕ್ಕೆ ಸೇರ್ಕೊಂಡಿದ್ದೆ. ಅದಾದ ನಂತರ ಆಡಳಿತ ಮಂಡಳಿಯ ಒಂದಷ್ಟು ಜನ ನನಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರು. ಒಂದಷ್ಟು ಶವಗಳನ್ನು ಹೂಳೋದಾಗಿ ಸೂಚನೆ ಕೊಡ್ತಾ ಇದ್ರು. ಅವರು ಹೇಳಿರುವ ನಿರ್ದೇಶನವನ್ನು ಶಿರಸಾವಹಿಸಿ ಪಾಲನೆ ಮಾಡ್ತಿದ್ದೆ, ಶಿರಸಾವಹಿಸಿ ಪಾಲಿಸ್ತಾ ಇದ್ದೆ. ಅವರು ಹೇಳಿದಂತೆ ಶವಗಳನ್ನು ಹೂತು ಹಾಕ್ತಿದ್ದೆ. ಒಂದಷ್ಟು ಶವಗಳನ್ನು ಹೂಳುವಂತೆಯೂ ಮತ್ತೊಂದಷ್ಟು ಶವಗಳನ್ನು ಸುಡುವಂತೆಯೂ ಅವರು ನನಗೆ ಹೇಳ್ತಾ ಇದ್ರು. ಅವರೇನು ಹೇಳ್ತಾರೋ ಅದರಂತೆಯೇ ನಾನು ಮಾಡ್ತಾ ಇದ್ದೆ. ಶವ ಹೂಳಲ್ಪಟ್ಟ, ಶವ ಸುಡಲ್ಪಟ್ಟ ಭಾಗಶಃ ದೇಹಗಳ ಪೈಕಿ ಸ್ತ್ರೀಯರದ್ದಾಗಿತ್ತು, ಮಹಿಳೆಯರದ್ದಾಗಿತ್ತು. ಆ ಮಹಿಳೆಯರದ ಸಂಪೂರ್ಣ ದೇಹದ ಭಾಗಗಳಲ್ಲಿ ಯಾರೋ ಅವರಿಗೆ ಸೆಕ್ಸುವಲ್ ಹರಾಸ್ಮೆಂಟ್ ನಡೆಸಿರುವ ನಿಶಾನಿ ವ್ಯಕ್ತವಾಗ್ತಾ ಇತ್ತು. ಲೈಂಗಿಕ ದೌರ್ಜನ್ಯ ಅಥವಾ ಲೈಂಗಿಕ ಕಿರುಕುಳ ಕೊಟ್ಟಿರುವ ಮಾರ್ಕ್ಗಳನ್ನು ನಾನು ನೋಡ್ತಿದ್ದೆ. ಅವರ ಖಾಸಗಿ ಅಂಗಾಂಗಗಳ ಮೇಲೆ ಅತ್ಯಾಚಾರವೆಸಗಿರುವ ಸಿಂಪ್ಟಮ್ಸ್ಗಳು ಪತ್ತೆಯಾಗ್ತಾ ಇತ್ತು, ಲಕ್ಷಣಗಳು ಗೋಚರವಾಗ್ತಾ ಇತ್ತು. ಸಂಶಯಾಸ್ಪದವಾಗಿತ್ತು ಶವಗಳು. ಬೆರಳೆಣಿಕೆಯ ಶವಗಳನ್ನ ಸುಡೋದಕ್ಕೆ ಹೇಳ್ತಾ ಇದ್ರು. ಅದು ಆಸಿಡ್ ಮುಖಾಂತರವಾಗಿ ಸುಟ್ಟು ಹಾಕ್ತಿದ್ರೋ, ಬೆಂಕಿ ಮುಖಾಂತರವಾಗಿ ಅದನ್ನು ದಹಿಸಲಾಗ್ತಾ ಇತ್ತೋ, ಅವೆಲ್ಲವನ್ನೂ ಕೂಡ ಬೇರೆ ಬೇರೆ ಅರ್ಥಗಳಲ್ಲಿ ಚಿನ್ನಯ್ಯ ಉಲ್ಲೇಖ ಮಾಡಿದ್ದ. ಅದಾದ ನಂತರ ಏನಾಯಿತು? ಆತನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ನಡಿಯಲ್ಲಿ ಸಾಕ್ಷಿದಾರನ ಸಂರಕ್ಷಣೆಯ ಹೆಸರಿನಲ್ಲಿ ಭದ್ರತೆ ಕೊಡಲಾಯಿತು. ಅವನು ಹೇಳಿದ ಸ್ಟೇಟ್ಮೆಂಟ್ ಅನ್ನು ಅತಿ ಗಂಭೀರವಾಗಿ ಪರಿಗಣಿಸಿಕೊಳ್ಳಲಾಯಿತು. ಸರ್ಕಾರಕ್ಕೆ ಒತ್ತಡ ಬಿತ್ತು. SIT ರಚನೆಯಾಯಿತು. ಉತ್ಖನನ ಶುರುವಾಯಿತು. ಅದಾದ ಮೇಲೆ ಆತ ಕೊಟ್ಟ ಸ್ಟೇಟ್ಮೆಂಟ್ ಪ್ರಕಾರ ಎಷ್ಟು ಶವಗಳು ಸಿಕ್ತಲ್ಲಿ? ಒಂದೇ ಒಂದು ತಲೆ ಬುರುಡೆಗಳನ್ನು ಹೊರತುಪಡಿಸಿದ್ರೆ, ಒಂದೆರಡು ಮೂಳೆಗಳು ಬಿಟ್ಟರೆ ಇನ್ಯಾವ ಶವಗಳು ಕೂಡ ಪತ್ತೆಯಾಗಿಲ್ಲ. ಸತ್ತವರ ಪಾರ್ಥಿವ ಶರೀರವನ್ನು ತಾತ್ಸಾರವಾಗಿ ಹೇಳ್ತಾ ಇಲ್ಲ, ವಿವರಿಸುವಾಗ ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಒಂದೆರಡು ಮೂಳೆಗಳನ್ನು ಹೊರತುಪಡಿಸಿದ್ರೆ ಇನ್ಯಾವ ಅಸ್ಥಿಪಂಜರವೂ ಕೂಡ ಅಲ್ಲಿ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಧರ್ಮಸ್ಥಳದ ಸ್ಫೋಟಕ ಸತ್ಯ ಹೈಕೋರ್ಟ್ನಲ್ಲಿ ಅನಾವರಣಗೊಳ್ತು. ಅಗತ್ಯ ಅನುಮತಿ ಪಡೆದು ಮ್ಯಾಜಿಸ್ಟ್ರೇಟ್ ಉಪಸ್ಥಿತಿಯಲ್ಲಿ ಉತ್ಖನನ. ಧರ್ಮಸ್ಥಳದ ಸ್ಫೋಟಕ ಸತ್ಯ ಹೈಕೋರ್ಟ್ನಲ್ಲಿ ಅನಾವರಣ. ಅಗತ್ಯ ಅನುಮತಿ ಪಡೆದು ಮ್ಯಾಜಿಸ್ಟ್ರೇಟ್ ಉಪಸ್ಥಿತಿಯಲ್ಲಿ ಉತ್ಖನನ. 13 ಸ್ಥಳಗಳ ಪೈಕಿ ಒಂದು ಸ್ಥಳದಲ್ಲಿ ವ್ಯಕ್ತಿಯೊಬ್ಬರ ಶವ ಪತ್ತೆಯಾಗಿತ್ತು. ಇದು ಪುರುಷನ ದೇಹ ಎಂದು FSL ವರದಿ ಹೇಳಿತ್ತು. ಸೊ ಎರಡನೇ ದೇಹ ಪತ್ತೆ, ಆದರೆ ಅದು ಸಹ ಮಹಿಳೆಯ ಶವವಾಗಿರಲಿಲ್ಲ.
ಚಿನ್ನಯ್ಯ ತಾನು ಕೊಟ್ಟಿದ್ದು ಮಹಿಳೆ ತಲೆಬುರುಡೆ ಅಂದಿದ್ರು. BNS ಸೆಕ್ಷನ್ 164 ಹೇಳಿಕೆ ಮತ್ತು ದೂರಿನಲ್ಲಿ ಇದು ಉಲ್ಲೇಖ. ಆದರೆ ಇದು ಮಹಿಳೆಯದ್ದಲ್ಲ, ಪುರುಷನದ್ದು ಎಂದಿದೆ FSLನ ವರದಿ. ಇದು 30 ವರ್ಷದ ವ್ಯಕ್ತಿಯದ್ದಿರಬಹುದು ಎಂದು FSL ಹೇಳಿದೆ. ಕೋರ್ಟ್ನಲ್ಲಿ ಕಂಪ್ಲೀಟ್ ವಿವರ ನೀಡಿದ SPP BN ಜಗದೀಶ್. ಫ್ರೀಡಮ್ ಟಿವಿಯಲ್ಲಿ ನಾವೇ ಸಿದ್ಧಪಡಿಸಿದ ಸ್ಕ್ರಿಪ್ಟ್ ಅನ್ನು ನಾನು ಪಠಣೆ ಮಾಡ್ತಿಲ್ಲ. ನಿನ್ನೆ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳಾಗಿದ್ದಾವೆ. ಪ್ರಜಾಪ್ರಭುತ್ವದ ದೇಗುಲದಲ್ಲಿ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ಆಯಿತು. ಪ್ರತಿವಾದಿಯಾಗಿ SPP BN ಜಗದೀಶ್ ಅವರು ತಮ್ಮ ವಾದವನ್ನು ಮಂಡಿಸಿದರು. ಆ ವಾದದಲ್ಲಿ ಹೇಳಿದಂತಹ ಅದೇ ಸಾಲುಗಳನ್ನು ನಾವು ಹೇಳ್ತಾ ಇದ್ದೀವಿ. ಚಿನ್ನಯ್ಯನ ವಿಚಾರದಲ್ಲಿ ಏನೇನಾಯಿತು ಅನ್ನೋದನ್ನು, ಅದು ಹೈಕೋರ್ಟ್ನಲ್ಲಿ ಕಂಪ್ಲೀಟ್ ಅನಾವರಣ ಆಯಿತು. ಅನುಮತಿಯನ್ನ ಪಡೆದು ಮ್ಯಾಜಿಸ್ಟ್ರೇಟ್ ಉಪಸ್ಥಿತಿಯಲ್ಲಿ ಉತ್ಖನನ ಶುರುವಾಯ್ತಲ್ಲ, 13 ಸ್ಥಳಗಳನ್ನು ಮಾರ್ಕ್ ಮಾಡಲಾಯ್ತಲ್ಲ, ಸಮಾಧಿ ಸ್ಥಳಗಳನ್ನು. ಆ 13 ಸ್ಥಳಗಳ ಪೈಕಿ ಒಂದಷ್ಟು ಸ್ಥಳಗಳಲ್ಲಿ ಸಂಬಂಧಪಟ್ಟಂತ ಅಸ್ಥಿಗಳು ಪತ್ತೆಯಾಯಿತು. ಇದು ಪುರುಷನ ದೇಹ ಎಂದು FSL ವರದಿ ಹೇಳಿತ್ತು. ಆದರೆ ಚಿನ್ನಯ್ಯ ಹೇಳಿಕೆ ಏನು ಕೊಟ್ಟಿದ್ದ? ಅತಿ ಹೆಚ್ಚು ಸ್ತ್ರೀಯರ ಶವಗಳಾಗಿತ್ತು, ಮಕ್ಕಳ ಶವಗಳಾಗಿತ್ತು, ಆ ಶವಗಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಲಾಗಿತ್ತು, ಕೊಲ್ಲುವ ಉದ್ದೇಶ ಅತ್ಯಾಚಾರವೆಸಗಲು ಮತ್ತು ಮಹಿಳೆಯರ ದೇಹ ಸುಖವನ್ನು ಅನುಭವಿಸಲು. ನೋಡಿ ಉದ್ದೇಶ, ನೋಡಿ ಇಂಟೆನ್ಷನ್. ಸೊ ಈ ಕಾರಣದಿಂದಲೇ ಮಹಿಳೆಯರನ್ನು ಕೊಲ್ಲಲಾಗ್ತಾ ಇತ್ತು ಅನ್ನೋ ಆರೋಪ ಇತ್ತು. ಆದರೆ ಅಲ್ಲಿ ಸಿಕ್ಕಿದ್ಯಾರ ಶವ? ಪುರುಷನ ಶವ. ಒಂದು ಮಧ್ಯವಯಸ್ಕನ ಶವ ಸಿಕ್ಕಿರುತ್ತೆ ಅಲ್ಲಿ. ಆ ಮಧ್ಯವಯಸ್ಕನಿಗೆ ಯಾರು ಲೈಂಗಿಕ ಪೀಡನೆಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ, ನೈಸರ್ಗಿಕವಾಗಿಯೂ. ಮತ್ತು ಆದರೆ FSL ವರದಿ ಏನು ಹೇಳಿತ್ತು, ರಿಪೋರ್ಟ್ ಏನು ಕೊಡ್ತು FSL? ಫಾರೆನ್ಸಿಕ್ ಎಕ್ಸ್ಪರ್ಟ್ಗಳು ಹೇಳಿದ್ರು ಇದು ಮಹಿಳೆಯ ಶವ ಅಲ್ಲ. ಚಿನ್ನಯ್ಯ ನ್ಯಾಯಾಲಯಕ್ಕೆ ಹೇಳಿಕೆ ಕೊಟ್ಟ, ಮ್ಯಾಜಿಸ್ಟ್ರೇಟ್ ಅನುಮತಿ ಕೊಡ್ತು, ಉತ್ಖನನ ಶುರುವಾಯಿತು. ಚಿನ್ನಯ್ಯ ಹೇಳಿದಂತೆ ಮಹಿಳೆಯರ ಶವ ಪತ್ತೆಯಾಗಬೇಕಿತ್ತಲ್ಲ, ಆದರೆ ಪತ್ತೆಯಾಗಲಿಲ್ಲ. ಪತ್ತೆಯಾಗಿದ್ದು ಯಾರ ಶವ? ಅದು ಪುರುಷನ ಶವ. ಯಾರು ಹೇಳಿದ್ದು? FSL ಎಕ್ಸ್ಪರ್ಟ್ಗಳು ಹೇಳಿದ್ದು ಅದು ಪುರುಷನ ಶವ ಅಂತ. ಸೊ ಎರಡನೇ ದೇಹ ಪತ್ತೆಯಾದರೆ ಅದು ಸಹ ಮಹಿಳೆಯ ಶವ ಆಗಿರಲಿಲ್ಲ. ನೋಡಿ, ಹಂತ ಹಂತವಾಗಿ ಹೇಳ್ತಾ ಇದ್ದೀನಿ. ಒಂದು ಶವ ಪತ್ತೆ ಆಯಿತು, ಅದು ಪುರುಷನದ್ದು ಅಂತ ಹೇಳಿ ಕನ್ಫರ್ಮ್ ಆಯಿತು. ಅದಾದ ನಂತರ ಸಿಗಬೇಕಾಗಿರೋದು ಮಹಿಳೆಯರದ್ದಾಗಿರಬೇಕಿತ್ತಲ್ಲ, ಮಹಿಳೆಯರದ್ದಾಗಿರಲಿಲ್ಲ. ಆ ಶವವು ಕೂಡ ಮಹಿಳೆಯದ್ದಾಗಿರಲಿಲ್ಲ. ಚಿನ್ನಯ್ಯ ತಾನು ಕೊಟ್ಟಿದ್ದು ಮಹಿಳೆ ತಲೆಬುರುಡೆ ಅಂದಿದ್ರು. BNS ಸೆಕ್ಷನ್ 164 ಹೇಳಿಕೆ ಮತ್ತು ದೂರಿನಲ್ಲಿ ಅದು ಈಗಲೂ ಸ್ಪಷ್ಟ ಉಲ್ಲೇಖ. ಆದರೆ ಇದು ಮಹಿಳೆಯದ್ದಲ್ಲ, ಪುರುಷನದ್ದು ಎಂದಿದೆ FSLನ ವರದಿ. ಇದು ಆಭಾಸದ ಪರಮಾವಧಿ ಅಲ್ಲದೆ ಮತ್ತಿನ್ನೇನು. 2+2 4 ಆಗಬೇಕು, 5 ಆಗಕೂಡ್ದು, 6 ಆಗಕೂಡ್ದು, 4 ಆಗಬೇಕು. ಇಲ್ಲ ಇದು 4.25, ಇದು 5.25 ಅಂದರೆ ನಂಬೋದಕ್ಕೆ ವಿಜ್ಞಾನ ತಯಾರಿರಬೇಕಲ್ಲ, ವಿಜ್ಞಾನ ತಯಾರಿರಬೇಕಲ್ಲ. ಸೊ ಇದು 30 ವರ್ಷದ ವ್ಯಕ್ತಿಯದ್ದಿರಬಹುದು ಎಂದು FSL ಹೇಳಿದೆ. ಕೋರ್ಟ್ನಲ್ಲಿ ಕಂಪ್ಲೀಟ್ ವಿವರ ನೀಡಿದ SPP ಪಬ್ಲಿಕ್ ಪ್ರಾಸಿಕ್ಯೂಷನ್ BN ಜಗದೀಶ್. ಫ್ರೀಡಮ್ ಟಿವಿಯಲ್ಲಿ ಧರ್ಮಸ್ಥಳ ಪ್ರಕರಣದ ಇಂಚಿಂಚು ಮಾಹಿತಿ. ಇದರಲ್ಲಿ ಯಾವ ಊಹಾಪೋಹಗಳನ್ನು ಕೂಡ ನಾವು ಆ್ಯಡ್ ಮಾಡ್ತಾ ಇಲ್ಲ. ಮಾತಿನ ಸೌಂದರ್ಯಕ್ಕೆ ಅವರಿವರು ಹೇಳಿರೋ ವಾಕ್ಯಗಳನ್ನು ಕೂಡ ಸಾಲವಾಗಿ ಪಡ್ಕೊಂಡಿಲ್ಲ ನಾವು. ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡಿದ್ಯಾರು? ಹಾಗಾದರೆ SIT ತನಿಖೆಯ ಪ್ರಕಾರ ಚಿನ್ನಯ್ಯ ಕೋರ್ಟ್ನಲ್ಲಿ ಸೂಕ್ತ ಮಾಹಿತಿ ನೀಡಿಲ್ಲ. ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡಿದ್ಯಾರು? ಪಿತೂರಿ ಯಾವ ಕಾರಣಕ್ಕಾಗಿ ಎಂಬುದನ್ನು ಅರಿಯಬೇಕಿದೆ. ನಾನು ಇಂಥವರೇ ಪಿತೂರಿ ಮಾಡಿದ್ರು ಅಂತ ಹೇಳ್ತಾ ಇಲ್ಲ. ಕೋರ್ಟ್ನಲ್ಲಿ ಕಂಪ್ಲೀಟ್ ವಿವರ ನೀಡಿದ SPP BN ಜಗದೀಶ್ ಫ್ರೀಡಮ್ ಟಿವಿಯಲ್ಲಿ ಧರ್ಮಸ್ಥಳ ಪ್ರಕರಣದ ಇಂಚಿಂಚು ಮಾಹಿತಿ, ಬಿಟ್ಟು ಹೋದ ಮಾಹಿತಿ. ಧರ್ಮಸ್ಥಳದ ವಿರುದ್ಧ ಹಾಗಾದ್ರೆ ಪಿತೂರಿ ಮಾಡಿದವರು ಯಾರು? SIT ತನಿಖೆಯ ಪ್ರಕಾರ ಚಿನ್ನಯ್ಯ ಕೋರ್ಟ್ನಲ್ಲಿ ಸೂಕ್ತ ಮಾಹಿತಿಯನ್ನು ನೀಡಿಲ್ಲ. SITಗೆ ಚಿನ್ನಯ್ಯ ಸುಳ್ಳು ಹೇಳುತ್ತಿದ್ದಾನೆ ಎಂದು ಅರ್ಥವಾಗಿತ್ತು. ಈಗ ಧರ್ಮಸ್ಥಳ ವಿರುದ್ಧದ ಪಿತೂರಿ ಭಾಗವನ್ನ ಪತ್ತೆ ಮಾಡಬೇಕಿದೆ. ಪಿತೂರಿ ಯಾವ ಕಾರಣಕ್ಕಾಗಿ ಎಂಬುದನ್ನು ಅರಿಯಬೇಕಿದೆ.
ಕೋರ್ಟ್ನಲ್ಲಿ ಕಂಪ್ಲೀಟ್ ವಿವರ ನೀಡಿದ ಎಸ್ಪಿಪಿ ಬಿಎನ್ ಜಗದೀಶ್. ಚಿನ್ನಯ್ಯ ಹೇಳಿದ್ದೆಲ್ಲವನ್ನೂ ನಂಬುವುದಕ್ಕೆ ಯಾವುದೋ ಡ್ರಾಮಾದ ಅಥವಾ ಯಾವುದೋ ಸಿನಿಮಾದಲ್ಲಿ ಪೊಲೀಸ್ ಪಾರ್ಟ್ ಮಾಡ್ತಿದ್ದಂತಹ ನಕಲಿ ಪೊಲೀಸರಾಗಿರ್ಲಿಲ್ವಲ್ಲ. SIT ಅಧಿಕಾರಿಗಳು ಪೊಲೀಸ್ ಇಲಾಖೆಯ ಎಲ್ಲ ತರಬೇತಿಗಳನ್ನು ಪಡೆದುಕೊಂಡು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮಿಗೆ ಸೆಲೆಕ್ಟ್ ಆಗುವ ಅರ್ಹತೆ ಇರುವ ಅಧಿಕಾರಿಗಳಾಗಿದ್ರು. ಅದೇನು ಸಿನಿಮಾದ ಆಕ್ಟ್ ಅನ್ಕೊಂಡಿದ್ನೋ ಏನೋ ಚಿನ್ನಯ್ಯ. ಆತನೇಳುವ ಎಲ್ಲ ಹೇಳಿಕೆಗಳನ್ನು ಕೇಳಿಸಿಕೊಳ್ಳುವ ಎಕ್ಸಲೆಂಟ್ ಲಿಸನರ್ ಆಗೋದ್ರು ಯಾರು SIT ಅಧಿಕಾರಿಗಳು. ಆ ಕೇಳಿಸಲ್ಪಟ್ಟ ಪ್ರತಿ ವಿಚಾರಗಳನ್ನು ತಾಳೆ ಹಾಕೋದಕ್ಕೆ ಶುರು ಮಾಡಿದ್ರು. ಚಿನ್ನಯ್ಯ ಹೇಳುವಾಗ ತಲೆದೂಗಿಸಿದಂತಹ ಪೊಲೀಸರು ಆತನ ಹೇಳಿಕೆಗಳನ್ನು ಕಂಪ್ಲೀಟ್ ಸಂಗ್ರಹ ಮಾಡಿಕೊಂಡು ಈತ ಹೇಳ್ತಿರೋದು ನಿಜಕ್ಕೂ ಸರಿಯೇ, ಪ್ರಸ್ತುತ ವಿಚಾರಗಳನ್ನು ಹೇಳ್ತಿದ್ದಾನ, ವಾಸ್ತವಾಂಶಗಳು ಈತನ ಹೇಳಿಕೆಗಳಲ್ಲಿ ಉಲ್ಲೇಖಗಳಿದಾವ, ಎಲ್ಲವನ್ನು ತಾಳೆ ಹಾಕೋದಕ್ಕೆ ಶುರು ಮಾಡ್ಕೊಂಡ್ರು. ಚಿನ್ನಯ್ಯ ಅನ್ಕೊಂಡಿದ್ದ ವಿಸ್ಮಯಗಳು ಸೃಷ್ಟಿಯಾಗಬಹುದು. ನಾನಿಟ್ಟ ಬಾಂಬು ಸ್ಫೋಟಗೊಂಡು ಅದರ ತೀವ್ರತೆಗೆ ಜಂಘಾಬಲವೇ ನಡುಗುತ್ತೆ ಅನ್ಕೊಂಡಿದ್ದ. ಆದರೆ ಪೊಲೀಸ್ನವರು ಎಲ್ಲ ತರಬೇತಿಗಳನ್ನು ಪಡ್ಕೊಂಡಿರ್ತಾರೆ. ಯಾರ ಮುಂದೆ ಯಾವಾಗ ತಲೆದೂಗಬೇಕು, ಯಾವ ಸಂದರ್ಭದಲ್ಲಿ ಅವನ ಬೆಲ್ಟನ್ನು ಹಿಡಿಬೇಕು ಎಲ್ಲವೂ ಕೂಡ ಪೊಲೀಸರಿಗೆ ಗೊತ್ತಿರುತ್ತೆ. ಎಲ್ಲಿವರೆಗೂ ಚಿನ್ನಯ್ಯನಿಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ವಿಚಾರಣೆಯನ್ನು ಮುಗಿಸಿ ಹೋಗಬಹುದು, ಬಂದುಬಿಡು ಒಂದು ಗಳಿಗೆ ಅಂತ ಕರೆದಾಗ ಕಚೇರಿಗೆ ಬಂದು ನಿಂತ ಚಿನ್ನಯ್ಯ ತುದಿಲೊಂದು ನಗು ಬೀರಿದ್ದ. ಆ ಸಂದರ್ಭದಲ್ಲಿ SIT ಅಧಿಕಾರಿ ಅಂದ್ರು ಯುವರ್ ಅಂಡರ್ ಅರೆಸ್ಟ್. ಅಕ್ಯೂಸ್ಡ್ ಎಂದು ಪರಿಗಣಿಸಿಕೊಂಡ ಸಂದರ್ಭದವರೆಗೂ ಕೂಡ ಚಿನ್ನಯ್ಯನಿಗೊಂದು ಜೀವ ಭಯ ಇತ್ತು. ನಾನು ಯಾವ ಗಳಿಗೆ ಬೇಕಾದರೂ ಅರೆಸ್ಟ್ ಆಗಬಹುದು, ಆದರೆ ಸದ್ಯಕ್ಕೆಂತೂ ಆಗಲಿಕ್ಕಿಲ್ಲ ಅಂತ. ಆದರೆ ಅಕ್ಯೂಸ್ಡ್ ಆರೋಪಿ ಅಂತ ಪರಿಗಣಿಸಿ ಆತನ ಮೇಲಿದ್ದಂತಹ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟನ್ನು ಕೂಡ ತೆಗೆದುಹಾಕಿ ಆತನನ್ನು ಒಬ್ಬ ಸರ್ವೇ ಸಾಧಾರಣ ಆರೋಪಿ ಸ್ಥಾನಕ್ಕೆ SIT ಅವರು ತಂದು ನಿಲ್ಲಿಸಿದ್ರು. ಹಾಗಾದರೆ ಇದರ ಮುಂದಿನ ಬೆಳವಣಿಗೆಯ ಭಾಗವನ್ನು ಗಮನಿಸುವುದಾದರೆ ಜೀವ ಭಯದಿಂದ ಧರ್ಮಸ್ಥಳ ತೊರೆದೆ ಎಂಬ ಹೇಳಿಕೆಯೂ ಕೂಡ ಶುದ್ಧ ಸುಳ್ಳು. 2014ರಲ್ಲಿ ಜೀವ ಭಯದಿಂದ ಧರ್ಮಸ್ಥಳ ತೊರೆದಿದ್ದಾಗಿ ಚಿನ್ನಯ್ಯ ಹೇಳ್ಕೊಂಡಿದ್ದ. ನೋಡಿ, ಅತಿ ಮುಖ್ಯವಾದ ಸಾಲಿದು. ನನ್ನ ಜೀವಕ್ಕೆ ಅಪಾಯ ಇದೆ ಅಂತೇಳಿ ನಾನು ಧರ್ಮಸ್ಥಳವನ್ನು ಬಿಟ್ಟು ಓಡಬೇಕಾಗಿ ಬಂದಿತ್ತು. 2014ರಲ್ಲಿ ನನ್ನ ಕುಟುಂಬಕ್ಕೂ ಕೂಡ ಥ್ರೆಟ್ ಇತ್ತು, ಹಾಗಾಗಿ ನಾನು ಧರ್ಮಸ್ಥಳವನ್ನು ತೊರೆಯಬೇಕಾಗಿ ಬಂದಿತ್ತು ಅಂತ ಹೇಳ್ಕೊಂಡಿದ್ದ. ಅದಾದ್ರೂ ನಿಜ ಆಯ್ತಾ? ಅದು ಕೂಡ ಸುಳ್ಳಂತೆ. BN ಜಗದೀಶ್ ಅವರ ಮಾತುಗಳನ್ನು ಸಾಲವಾಗಿ ಪಡ್ಕೊಂಡು ಹೇಳೋದಾದ್ರೆ ಅದು ಕೂಡ ಶುದ್ಧ ಸುಳ್ಳು. ಚಿನ್ನಯ್ಯನ ಮಾತಿನಲ್ಲೂ ಸುಳ್ಳಿತ್ತು, ಹಂತ ಹಂತದಲ್ಲೂ ಕೂಡ ಶುದ್ಧ ಸುಳ್ಳುಗಳು ಉಲ್ಲೇಖ ಆಗಿತ್ತು. ಜೀವ ಭಯದಿಂದ ಧರ್ಮಸ್ಥಳ ತೊರೆದೆ ಎಂಬ ಹೇಳಿಕೆಯೇ ಸುಳ್ಳು. 2014ರಲ್ಲಿ ಜೀವ ಭಯದಿಂದ ಧರ್ಮಸ್ಥಳ ತೊರೆದಿದ್ದಾಗಿ ಚಿನ್ನಯ್ಯ ಹೇಳಿದ್ದ. ಚಿನ್ನಯ್ಯ ಹೇಳಿಕೆ ಕೊಡಬೇಕಾದ್ರೂ ಕೂಡ ಆತನ ಬ್ರೈನಿಗೂ ಮತ್ತು ನಾಲಿಗೆಗೂ ಸಂಬಂಧವೇ ಇರಲಿಲ್ಲ. ಕಾರಣ ಬ್ರೈನು ಸತ್ಯ ಹೇಳುವಂತೇಳಿ ಪ್ರೇರೇಪಣೆ ಮಾಡುತ್ತೆ. ಆದರೆ ಆತ ಕಲ್ಪನೆ ಮಾಡಿಕೊಳ್ಳುವಂತಹ ಸುಳ್ಳುಗಳು ಮನಸ್ಸಿನಿಂದ ಉದ್ಭವವಾಗಿ ನಾಲಿಗೆಯಿಂದ ಬರಬೇಕಾದ್ರೆ ನಡುಕಗಳು ಶುರುವಾಗುತ್ತೆ. ಕಾರಣ ಬ್ರೈನ್ ಯೋಚನೆ ಮಾಡ್ತಾ ಇರೋದೇ ಏನೋ, ಆದರೆ ಚಿನ್ನಯ್ಯ ಯೋಚನೆ ಮಾಡಿ ಹೇಳ್ತಿರೋದೇ ಏನೋ. ಸೈಕಾಲಜಿ. 2014ರಲ್ಲಿ ಧರ್ಮಸ್ಥಳದಿಂದ ನನಗೆ ಥ್ರೆಟ್ ಇದ್ದ ಕಾರಣ ನಾನು ಅಲ್ಲಿಂದ ಜಾಗ ಬಿಡಬೇಕಾಗಿ ಬಂತು ಅಂತ ಹೇಳಿಕೆ ಕೊಟ್ಟಿದ್ದ. ಅದೇನಾದ್ರೂ ನಿಜಾನ ಅಂತ ಕೇಳಿದ್ರೆ ಇಲ್ಲ ಅಂತಾರೆ ಜಗದೀಶ್. SPP ಇಲ್ಲ, ಅದು ಸುಳ್ಳು. ಪಾಪ ಪ್ರಜ್ಞೆ ಕಾಡ್ತಾ ಇತ್ತು ನನಗೆ. ಕಾರಣ ಅನೇಕ ನನ್ನ ಮಕ್ಕಳ ವಯಸ್ಸಿನ ಮಕ್ಕಳ ದೇಹಗಳನ್ನೆಲ್ಲ ಊತ ಹಾಕಿದ್ದೆ. ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು. ಹಾಗಾಗಿ ನಾನು ಪಾಪ ಪರಿಹಾರಕ್ಕಾಗಿ ಸರೆಂಡರ್ ಆಗ್ತಾ ಇದ್ದೀನಿ ಅಂತೆಲ್ಲ ಹೇಳಿಕೆ ಕೊಟ್ಟಿದ್ನಲ್ಲ. ಜೀವ ಭಯದಿಂದ 2014ರ ನಂತರ ನಾನು ಊರು ಬಿಟ್ಟೆ ಅಂತ ಹೇಳಿಕೆ ಕೊಟ್ಟಿದ್ನಲ್ಲ, ಅದು ಕೂಡ ಶುದ್ಧ ಸುಳ್ಳು ಎಂದು ಹೇಳಲಾಗ್ತಿದೆ. ಹಾಗಾದರೆ ಮುಂದಿನ ಡೆವಲಪ್ಮೆಂಟ್ ಅನ್ನು ಗಮನಿಸುವುದಾದರೆ ಈ ಪ್ರಕರಣದಲ್ಲಿ ಧರ್ಮಸ್ಥಳದಲ್ಲಿ ಬರೀ ಬುರುಡೆ ಬಿಟ್ಟಿದ್ದ ಚಿನ್ನಯ್ಯ ಮೊದಲು ಇದು ತಾನೇ ತಂದ ಮಹಿಳೆ ಬುರುಡೆ ಎಂದಿದ್ದ. ಧರ್ಮಸ್ಥಳದಲ್ಲಿ ಬರೀ ಬುರುಡೆ ಬಿಟ್ಟಿದ್ದ ಚಿನ್ನಯ್ಯ. ಧರ್ಮಸ್ಥಳ ಮೊದಲು ಇದು ತಾನೇ ತಂದ ಮಹಿಳೆಯ ಬುರುಡೆ ಎಂದಿದ್ದ, ನಾನೇ ತಂದಿದ್ದು ಅಂತ. ಆದರೆ ಇದು ಸುಳ್ಳೆಂದು ಸಾಬೀತಾದ ಕೂಡಲೇ ವರಸೆ ಬದಲಾಯಿಸ್ಕೊಂಡ. ನಾನು ಕೊಟ್ಟ ತಲೆ ಬುರುಡೆ ನಾನು ಪತ್ತೆ ಮಾಡಿದ್ದಲ್ಲ ಎಂದಿದ್ದ. ಬೇರೆ ಏನೋ ನನಗೆ ಕೊಟ್ಟರು ಎಂದು ಹೇಳಿದ್ದ ಚಿನ್ನಯ್ಯ ತಲೆ ಬುರುಡೆಯನ್ನ ಇನ್ನಿತರು
ಇಬ್ಬರು ವ್ಯಕ್ತಿಗಳು ತನಗೆ ನೀಡಿದ್ದಾರೆ ಎಂದಿದ್ದ. ಅವರ ಸೂಚನೆ ಮೇರೆಗೆ ಈ ಹೇಳಿಕೆ ನೀಡಿದ್ದಾಗಿ ಆತ ಒಪ್ಪಿಕೊಂಡಿದ್ದ. ಮ್ಯಾಜಿಸ್ಟ್ರೇಟ್ ಮುಂದೆಯೇ ಚಿನ್ನಯ್ಯನ ಈ ಹೇಳಿಕೆ ದಾಖಲು. ಬೇರೆಯವರ ಸೂಚನೆಯಂತೆ ಹೇಳಿಕೆ ನೀಡಿದ್ದೆ ಎಂದಿದ್ದ ಚಿನ್ನಯ್ಯ ಕೋರ್ಟ್ನಲ್ಲಿ ಕಂಪ್ಲೀಟ್ ವಿವರ ನೀಡಿದ ಎಸ್ಪಿಪಿ ಬಿಎನ್ ಜಗದೀಶ್. ಚೀಲದಲ್ಲಿ ಹಾಕೊಂಡು ತಲೆಬುರುಡೆನ ತೆಗೆದುಕೊಂಡು ಹೋಗೋ ವಿಡಿಯೋ ವೈರಲ್ ಆಗಿತ್ತಲ್ಲ, ಆ ಬುರುಡೆ ಸ್ವತಃ ನಾನೇ ತಂದಿದ್ದು ಅಂತ ಮೊದಲು ಹೇಳ್ಕಂಡ. ಅದಾದ ಮೇಲೆ ಇಲ್ಲ ನನಗೆ ಇನ್ನಿತರೆ ಇಬ್ಬರು ತಂದು ಕೊಟ್ರು ಅಂತ ಹೇಳ್ತಾನೆ. ಇಡ್ಲಿ ತಿಂದು ಕೊಡ್ಲಿ ಕೇಳದ್ನಂತೆ, ಪೊಂಗಲ್ ತಿಂದು ಪಕೋಡ ಕೇಳದ್ನಂತೆ. ಅಂದ್ರೆ ಸಂದರ್ಭಕ್ಕೆ ತಕ್ಕನಾಗಿರೋ ಹೇಳಿಕೆ ಅಂತ. ಸತ್ಯ ಎನ್ನುವ ಸಾಲುಗಳು ಆಲ್ವೇಸ್ ಒಂದೇ ತರ ಇರುತ್ತೆ. ನೀವು 2022ರಲ್ಲಿ ಏನು ಮಾತಾಡ್ತೀರೋ 2025ಕ್ಕೂ ಕೂಡ ಆ ಸತ್ಯದಲ್ಲಿ ಬದಲಾವಣೆಗಳು ಬರೋದಿಲ್ಲ. ಆದರೆ ಸುಳ್ಳು ಹಂಗಲ್ಲ. ಬುಧವಾರ ಹೇಳಿದ್ದನ್ನು ಯಥಾವತ್ತಾಗಿ ಗುರುವಾರ ಹೇಳೋದಕ್ಕಾಗಲ್ಲ, ಗುರುವಾರ ಹೇಳಿದ್ದನ್ನು ಯಥಾವತ್ತಾಗಿ ಶುಕ್ರವಾರ ಹೇಳೋದಕ್ಕಾಗಲ್ಲ. ಕಾರಣ ಒಂದಷ್ಟು ಬದಲಾವಣೆಗಳು ಬರಬೇಕು. ಕಾರಣ ನಿಮ್ಮ ಬ್ರೈನಿಗೆ ಅದು ಗೊತ್ತೇ ಇರಲ್ಲ ಸುಳ್ಳು ಅನ್ನೋದು. ನಿಮ್ಮ ಬ್ರೈನು ವಾಸ್ತವಾಂಶದಲ್ಲೇ ಕೂತ್ಕೊಂಡಿರುತ್ತೆ. ಆದರೆ ಸುಳ್ಳನ್ನು ನೀವು ಮನಸ್ಸಿನಲ್ಲಿ ಸೃಷ್ಟಿ ಮಾಡ್ಕೋಬೇಕಲ್ಲ. ಅದಾದ ನಂತರ ಅದು ನೀವು ಬ್ರೈನಿಗೆ ಕಳಿಸಿ ಆ ಬ್ರೈನ್ ಅದಕ್ಕೆ ಮ್ಯಾಚ್ ಆಗೋ ಅಷ್ಟರಲ್ಲಿ ನಿಮ್ಮ ಮಾತುಗಳಲ್ಲಿ ನಡಕ ಶುರುವಾಗಿರುತ್ತೆ. ಸೊ ಅಧಿಕಾರಿಗಳು ಇದನ್ನೆಲ್ಲ ಗಮನಿಸಿದ್ದಾರೆ. ಮೊದಲು ಈತ ಹೇಳಿದ್ದು ಸ್ವತಃ ನಾನೇ ತಂದಿರೋ ಬುರುಡೆ, ಮಹಿಳೆಯ ಬುರುಡೆ ಅಂತ. ಅದಾದ ಮೇಲೆ ಹೇಳ್ತಾನೆ ಇಲ್ಲ ನನಗೆ ಒಂದಿಬ್ರು ಜನ ತಂದು ಕೊಟ್ರು ಅಂತ. ನಾನು ಕೊಟ್ಟ ತಲೆ ಬುರುಡೆ ನಾನು ಪತ್ತೆ ಮಾಡಿದ್ದಲ್ಲ ಎಂದಿದ್ದ. ಬೇರೆ ಯಾರೋ ನನಗೆ ಕೊಟ್ಟರು ಎಂದು ಹೇಳಿದ್ದ ಚಿನ್ನಯ್ಯ ತಲೆ ಬುರುಡೆಯನ್ನ ಇನ್ನಿತರು ಇಬ್ಬರು ತನಗೆ ನೀಡಿದ್ದಾರೆ ಎಂದು ಹೇಳಿಕೆ ಕೊಟ್ಟಿದ್ದ. ಅವರ ಸೂಚನೆಯ ಮೇರೆಗೆ ಈ ಹೇಳಿಕೆ ನೀಡಿದ್ದಾಗಿ ಆತ ಒಪ್ಪಿಕೊಂಡಿದ್ದ. ಮ್ಯಾಜಿಸ್ಟ್ರೇಟ್ ಮುಂದೆಯೇ ಚಿನ್ನಯ್ಯನ ಈ ಹೇಳಿಕೆ ದಾಖಲು. ಬೇರೆಯವರ ಸೂಚನೆಯಂತೆ ಹೇಳಿಕೆ ನೀಡಿದ್ದೆ ಎಂದಿದ್ದ ಚಿನ್ನಯ್ಯ ಕೋರ್ಟ್ನಲ್ಲಿ ಕಂಪ್ಲೀಟ್ ವಿವರ ನೀಡಿರುವ ಎಸ್ಪಿಪಿ ಬಿಎನ್ ಜಗದೀಶ್. ಚಿನ್ನಯ್ಯ ಬೆತ್ತಲಾಗಿದ್ದಲ್ಲಿ ಜನ ಈತ ಕೊಟ್ಟಿರುವ ಹೇಳಿಕೆಗಳನ್ನೆಲ್ಲ ನಂಬಿಕೊಂಡು ಹೋದ್ರು. ಈತ ಸೌಜನ್ಯಾಪರ ಹೋರಾಟಗಾರರನ್ನ ಯಾಮಾರಿಸ್ದ. ಪಾಪ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತ ನಿರೀಕ್ಷೆ ಇಟ್ಕೊಂಡಿದ್ದ ನಾಗರಿಕ ಸಮಾಜಕ್ಕೂ ಈತ ಮೋಸ ಮಾಡ್ದ. ಕೊನೆಗೆ ಮ್ಯಾಜಿಸ್ಟ್ರೇಟಲ್ಲೂ ಕೂಡ ಯಾಮಾರಿಸೋದಕ್ಕೆ ಪ್ರಯತ್ನ ಪಟ್ಟ. ಆದರೆ ಅಲ್ಲಿರುವವರೆಲ್ಲ ಇವನ್ ಥರ 3ನೇ ಕ್ಲಾಸ್ ಓದ್ದವರಲ್ಲ. ಆಯಾಯ ವಿಭಾಗದಲ್ಲಿ ಎಕ್ಸ್ಪರ್ಟ್ಗಳು. ಏನು ಹೇಳುತ್ತವನೆ, ಇವನು ಕಣ್ಣು ರೆಪ್ಪೆ ಯಾಕೆ ಬಡಿತೈತೆ, ಇವನು ಹೃದಯ ಯಾಕೆ 90ರಲ್ಲಿ ಒಡಕತ್ತೈತೆ, ಇವನು ಸುಳ್ಳು ಹೇಳ್ತಿದ್ದಾನೋ ನಿಜ ಹೇಳ್ತಿದ್ದಾನೋ, ಈತನ ಬ್ಲಡ್ ಯಾಕೆ ಹಿಂಗೆ ಈ ಪರಿ ಓಡಾಡ್ತಾ ಐತೆ, ಇದೆಲ್ಲ ಅಬ್ಸರ್ವ್ ಮಾಡ್ತಾರೆ. ಸುಳ್ಳುಗಳು ಸ್ಪಷ್ಟವಾಗಿತ್ತು, ಸತ್ಯವೂ ಕೂಡ ಅಲ್ಲಿ ಅನಾವರಣಗೊಂಡಿತ್ತು. ಹಾಗಾದರೆ ಧರ್ಮಸ್ಥಳದಲ್ಲಿ ಚಿನ್ನಯ್ಯ ಅನೇಕ ಶವ ಹೂತಿದ್ದು ನಿಜ. ಆದರೆ ಕೋರ್ಟ್ನಲ್ಲಿ ಚಿನ್ನಯ್ಯನ ಕಂಪ್ಲೀಟ್ ವಿವರ ನೀಡಿದ ಎಸ್ಪಿಪಿ ಬಿಎನ್ ಜಗದೀಶ್. ಧರ್ಮಸ್ಥಳದಲ್ಲಿ ಚಿನ್ನಯ್ಯ ಹೂತು ಹಾಕಿದ್ದು ಶವಗಳನ್ನೇ, ಅದು ನಿಜಾನೇ. ಆದರೆ ಧರ್ಮಸ್ಥಳದಲ್ಲಿ ತಾನು ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡಿದ್ದೇನೆ ಈತ ಹೇಳ್ಕೊಂಡಿದ್ದು ಆರಂಭದಲ್ಲಿ. ತಾನು ಹೂತಿರುವ ಶವಗಳನ್ನು ಪೊಲೀಸರು ವೈದ್ಯರು ಪರಿಶೀಲಿಸಿದ್ದರು. ಹೀಗಂತ ನ್ಯಾಯಾಲಯದ ಮುಂದೆ ಚಿನ್ನಯ್ಯ ಹೇಳಿಕೆ ನೀಡಿದ್ದಾನೆ. ಹೀಗಾಗಿ ಆ ತನಿಖೆಯನ್ನ ಮುಕ್ತಾಯಗೊಳಿಸಲಾಗಿದೆ ಎಂದ ಎಸ್ಪಿಪಿ. ನೋಡಿ ಕೋರ್ಟ್ನಲ್ಲಿ ಏನು ಹೇಳ್ಕೊಂಡವನೆ, ನಾನು ಶವಗಳನ್ನ ಹೂತು ಹಾಕುತ್ತಿದ್ದೆ, ಆ ಶವಗಳನ್ನ ವೈದ್ಯರು ಮತ್ತು ಸಂಬಂಧಪಟ್ಟ ಇಲಾಖೆ ಪರಿಶೀಲನೆ ನಡೆಸ್ತಾ ಇತ್ತು. ಅಲ್ಲಯ್ಯ ಮುಟ್ಟಾಳ, UDR ಅಂದ್ರೆ ಅದೇ ಕಣಯ್ಯ. ಒಂದು ಅಸಹಜ ಸಾವಿನ ಶವಗಳನ್ನ ಒಂದು ತಹಶೀಲ್ದಾರ್ ಅವರ ಮುಖ್ಯಸ್ಥತೆ ಅವರ ಸಮಕ್ಷಮದಲ್ಲಿ ವೈದ್ಯರ ಸಲಹೆಯಂತೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟಿನ ಸೂಚನೆಯಂತೆ ಅವರೆಲ್ಲರೂ ಪರಿಶೀಲನೆ ನಡೆಸಿದ ನಂತರ ಅದನ್ನು ಹೂಳಬೇಕು. ಇದು UDRನ ಸಂಪ್ರದಾಯ. ಕೋರ್ಟ್ನಲ್ಲೂ ಕೂಡ ಹಂಗೆ ಹೇಳಕೊಂಡಿದ್ದ. ಹಾಗಾದರೆ ಇದು ಆರೋಗ್ಯಕರ? ಇಲ್ಲಿ ಯಾವ ಮಾರಕತೆ ಇದೆ? ಇಲ್ಲಿ ಯಾವ ತಪ್ಪುಗಳು ಕಾಣುತ್ತೆ? ಇಲ್ಲಿ ಆಭಾಸಗಳ ಪರಮಾವಧಿ. ಚಿನ್ನಯ್ಯನ ಪ್ರತಿಯೊಂದು ಮಾತಿನಲ್ಲೂ ಉಲ್ಲೇಖ. ಮತ್ತೊಂದು ಕಡೆ ಅದು ಯಾವುದೋ ಸಂದರ್ಶನದಲ್ಲಿ ಬೇರೆ ಬೇರೆ ತರಹದಲ್ಲಿ ವ್ಯಾಖ್ಯಾನಿಸ್ತಾನೆ. ಒಂದಕ್ಕೊಂದು ಸಂಬಂಧವೇ ಇಲ್ಲ. ತಿಂದಿದ್ದು ನುಗ್ಗೆಕಾಯಿ, ಹೇಳಿದ್ದು ಮಟನ್ನು, ಆದರೆ ಕಕ್ಕಿದ್ದು ಮಾತ್ರ ಮಶ್ರೂಮು ಅಂದಂಗಾಯಿತು. 3 ವಿಚಾರದಲ್ಲೂ ತಾಳೆ ಹಾಕಿದ್ರು ತಾಳೆ ಆಗ್ತಿಲ್ಲ. ಧರ್ಮಸ್ಥಳದಲ್ಲಿ ತಾನು ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡ್ತಿದ್ದೆ,
ತಾನು ಹೂತಿರುವ ಶವಗಳನ್ನು ಪೊಲೀಸರು ಮತ್ತು ವೈದ್ಯರು ಪರಿಶೀಲನೆ ನಡೆಸಿದರು. ಹೀಗಂತ ನ್ಯಾಯಾಲಯದ ಮುಂದೆ ಚಿನ್ನಯ್ಯ ಹೇಳಿಕೆ ನೀಡಿದ್ದಾನೆ. ಇಲ್ಲಿಗೆ ಚಾಪ್ಟರ್ ಕ್ಲೋಸ್. ಇದು ಇಲ್ಲೀಗಲ್ ಅಂತ ಆಗುತ್ತಾ? ಆಗಲ್ಲ. ವೈದ್ಯರು ಪರಿಶೀಲನೆ ನಡೆಸಿದ್ದಾರೆ, ಸಂಬಂಧಪಟ್ಟಂತ ಇಲಾಖೆ ಅದನ್ನು ನೋಡಿದೆ. ಅದಾದ ನಂತರ UDR ಬುಕ್ಕಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದನ್ನು ತಗೊಂಡಾಗ ಹೂಳದಲ್ಲೇನು ಉಪ್ಪಿನಕಾಯಿ ಹಾಕಕ್ಕಾಗುತ್ತೆ? ಅದರರ್ಥ ಶವಗಳನ್ನು ತಾತ್ಸಾರ ಮಾಡಿದ್ದಲ್ಲ. ಈ ಪ್ರಕರಣದ ಗಂಭೀರತೆ ನಿಮಗೆ ಅರ್ಥ ಆಗಬೇಕು ಅಂದರೆ ಈ ತರಹದ ಪದಪ್ರಯೋಗನೇ ಮುಖ್ಯ. UDR ಕಂಪ್ಲೀಟ್ ಪ್ರಾಸೆಸ್ ಮುಗಿಸಿದ ನಂತರ ಆ ಶವಗಳನ್ನು ಹೂಳಲಾಗುತ್ತೆ. ಹೂಳದೆ ಬೇರೆ ಇನ್ನೇನು ಮಾಡೋದಕ್ಕೆ ಸಾಧ್ಯ? ಸೊ ಇದನ್ನ ಆತ ನ್ಯಾಯಾಲಯದಲ್ಲಿ ಹೇಳಿಕೊಂಡಿದ್ದ. ಹೀಗಾಗಿ ಆ ತನಿಖೆಯನ್ನು ಮುಕ್ತಾಯಗೊಳಿಸಲಾಗಿದೆ ಎಂದ SPP. ಧರ್ಮಸ್ಥಳ ಪ್ರಕರಣದ ಇಷ್ಟು ಮಾಹಿತಿಗಳು ನಿಜಕ್ಕೂ ಕೂಡ ಚಿನ್ನಯ್ಯನ ಸುಳ್ಳಿನ ಪರಮಾವಧಿಗಳನ್ನು ಬಿಡಿಸಿ ಹೇಳ್ತಾ ಇದೆ. ಹಾಗಾದರೆ ಚಿನ್ನಯ್ಯ ಸುಳ್ಳು ಹೇಳಿದ್ದು ಖಚಿತವಾದ ನಂತರ ಆತನ ಬಂಧನವಾಯಿತು. ಆಗಸ್ಟ್ 23ನೇ ತಾರೀಕು ಚಿನ್ನಯ್ಯನನ್ನು ಬಂಧಿಸಿದ SIT. ಇವೆಲ್ಲವೂ ಗೊತ್ತಾಗುವವರೆಗೂ SIT ಅಧಿಕಾರಿಗಳ ಮತ್ತು ಚಿನ್ನಯ್ಯನ ನಡುವಿನ ಸಂಬಂಧ ಇದೆಯಲ್ಲ, ಅದು ಅತ್ಯಂತ ಆರೋಗ್ಯಕರವಾಗಿತ್ತು. ಅದನ್ನು ಮೇಂಟೈನ್ ಮಾಡಿದ್ದು SITಗಳು. ಕಾರಣ, ಈತನೊಬ್ಬ ಸಾಕ್ಷಿದಾರ, ಒಬ್ಬ ಕ್ಲೈಂಟ್ ರೀ. SIT ಅಧಿಕಾರಿಗಳಿಗೆ ಈತ ಕ್ಲೈಂಟು. ಅಂಗಡಿ ವ್ಯಾಪಾರಸ್ಥನಿಗೆ ಗ್ರಾಹಕ ಹೆಂಗೆ ಕ್ಲೈಂಟು, ಹಂಗೇನೆ SITಗೆ ಈತನೊಬ್ಬ ಕ್ಲೈಂಟ್. ಈತ ಸಾಕ್ಷಿದಾರ, ವಿಟ್ನೆಸ್ಸು. ಆತನ ಮೇಲೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಇದೆ. ಮಗು ಥರ ನೋಡ್ಕೋಬೇಕಾಗಿರೋ ಜವಾಬ್ದಾರಿ ಅಧಿಕಾರಿಗಳದ್ದು. ಆದರೆ ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು ಕೂಡ ತಾಳೆ ಹಾಕಿದ್ರು ಆಗಾಗಲೇ SIT ಅಧಿಕಾರಿಗಳು. ಇದೇ ಮಗನೇ ನಿನಗೆ ಅಂತ ಹೇಳಿ ಮನಸ್ಸಲ್ಲೇ ಹೇಳ್ಕೊಂಡಿದ್ದೇನೆ ಎಷ್ಟೋ ದಿನ. 15 ದಿನವಾದರೆ ಹೈಕೋರ್ಟ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೀಡಿರುವಂತಹ SPP ಜಗದೀಶ್ ಆಗಸ್ಟ್ 23ನೇ ತಾರೀಕು ಎಲ್ಲವನ್ನೂ ಲೆಕ್ಕಾಚಾರ ಮಾಡಿಕೊಂಡ SIT ಆರೋಪಿ ಚಿನ್ನಯ್ಯನನ್ನ ತನ್ನ ಕಚೇರಿಗೆ ಕರೆಸಿ ಅಥವಾ ಅವನಿದ್ದ ಸ್ಥಳಕ್ಕೆ ಹೋಗಿ ಯುವರ್ ಅಂಡರ್ ಅರೆಸ್ಟ್ ಅಂತೇಳಿ ಅಧಿಕೃತವಾಗಿ ಆತನನ್ನು ಅರೆಸ್ಟ್ ಮಾಡಲಾಯಿತು. ಅರೆಸ್ಟ್ ಮಾಡಿದ ಘಳಿಗೆಯಿಂದ ಆತನಿಗೆ ಇದ್ದಂತಹ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿಗೆ ಮುಕ್ತಾಯ ಆಗುತ್ತೆ. ಅಲ್ಲಿಗೆ ಚಾಪ್ಟರ್ ಕ್ಲೋಸು. ಚಿನ್ನಯ್ಯ ಯಾವ ಘಳಿಗೆಯಲ್ಲೂ ಸತ್ಯ ಹೇಳಿರಲಿಲ್ಲ. ಯಾವುದೇ ಘಳಿಗೆಯಲ್ಲೂ. ಈತ ಡೈವರ್ಟ್ ಮಾಡಿದ್ದು ಯಾರನ್ನ ಗೊತ್ತಾ? ಮಾಧ್ಯಮದವರನ್ನ, ಸೌಜನ್ಯಾಪರ ಹೋರಾಟಗಾರರನ್ನ, ಈ ಭಾರತದ ನಾಗರಿಕ ಸಮಾಜವನ್ನು, SIT ಅಧಿಕಾರಿಗಳನ್ನು, ನ್ಯಾಯಾಲಯವನ್ನೂ ಯಾಮಾರಿಸೋದಕ್ಕೆ ಹೋಗಿದ್ದ 3ನೇ ಕ್ಲಾಸ್ ಚಿನ್ನಯ್ಯ. ಆದರೆ ಅಲ್ಲಿ ಎಷ್ಟೋ ಡಿಗ್ರಿಗಳನ್ನು ಪಡೆದುಕೊಂಡವರು ಇದ್ದಿದ್ದರಿಂದಾಗಿ ಯಾಮಾರಿಸೋದಕ್ಕಾಗಲಿಲ್ಲ. ಕಟ್ಟ ಕಡೆಯದಾಗಿ ಶಿವಮೊಗ್ಗದ ಕಾರಾಗೃಹದಲ್ಲಿ ಈಗ ಕಂಬಿ ಎಣಿಸಬೇಕಾಗಿ ಬಂದಿದೆ. ಆತ ನೀಡಿದ ಮಾಹಿತಿ ಆಧರಿಸಿ ಹಲವು ಸ್ಥಳಗಳಲ್ಲಿ ಸಾಕಷ್ಟು ಬಾರಿ ಶೋಧ ಆಯಿತು. ಅದರಲ್ಲಿ ಏನೂ ಸಿಕ್ಕಿರಲಿಲ್ಲ. ಸೊ ಚಿನ್ನಯ್ಯ ಈಗ ನಿಜಕ್ಕೂ ಒಬ್ಬ ಕೈದಿಯಾಗಿ ಉಳ್ಕೊಂಡಿದ್ದಾನೆ, ಕಾರಾಗೃಹದ ಕೈದಿ. ಅದಲ್ಲದೆ ಬೇರೇನೂ ಇಲ್ಲ. ಚಿನ್ನಯ್ಯನ ಹೇಳಿಕೆಯಲ್ಲಿ ಹುರುಳಿಲ್ಲ, ಚಿನ್ನಯ್ಯನ ಹೇಳಿಕೆಯಲ್ಲಿ ಸತ್ಯಗಳಿಲ್ಲ. ಎಲ್ಲವೂ ಮನವರಿಕೆ ಆದ ನಂತರ ಆತನನ್ನು ಈಗ ಕಾರಾಗೃಹಕ್ಕೆ ಕಳುಹಿಸಲಾಗಿದೆ. ಸೊ ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ ಧರ್ಮಸ್ಥಳ ಪ್ರಕರಣ. ಚಿನ್ನಯ್ಯ ಹೇಳಿದ್ದೆಲ್ಲ ಸುಳ್ಳು ಎನ್ನುವುದು ತನಿಖೆಯಲ್ಲಿ ಬಹಿರಂಗಗೊಂಡಿದೆ. ಚಿನ್ನಯ್ಯ ನೀಡಿದ್ದ ದೂರಿನ ತನಿಖೆ ಪೂರ್ಣಗೊಳಿಸಿದ SIT ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡಿದವರ ಬೆನ್ನು ಬಿದ್ದಿದೆ SIT. ಚಿನ್ನಯ್ಯ ಈ ತರಹದ ಆಭಾಸಗಳನ್ನು ಹೇಳ್ದ ಅನ್ನೋ ಕಾರಣಕ್ಕೆ ಇದು ಷಡ್ಯಂತ್ರ ಅನ್ನೋ ತೀರ್ಮಾನಕ್ಕೆ ನಾವು ಬಂದಿಲ್ಲ, ಫ್ರೀಡಮ್ TV ಬಂದಿಲ್ಲ. ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡಿದವರ ಬೆನ್ನು ಬಿದ್ದಿದೆ SIT. ಅದರಲ್ಲಿ ಯಾರ್ಯಾರು ಭಾಗಿಯಾಗಿರ್ತಾರೋ ಅವರನ್ನ ಖಂಡಿತ ಹುಡುಕ್ತಾರೆ. ಇದೀಗ ಚಿನ್ನಯ್ಯನಿಂದ ಅಂತರ ಕಾಯ್ದುಕೊಂಡಿದೆ ಒಂದು ಬಣ. ಚಿನ್ನಯ್ಯನನ್ನ ಬೆಳ್ತಂಗಡಿ ಠಾಣೆಗೆ ಕರೆತಂದವರು ಈಗ ಮಾಯ. ದೇಶಪಾಂಡೆ, ಆ ಪಾಂಡೆ, ಈ ಪಾಂಡೆ ಅಂತೆಲ್ಲ ಬಂದಿದ್ರು. ಈಗ ಏನಂತಾರೆ? ಚಿನ್ನಯ್ಯ ಹೇಳಿಕೆ ಆಧರಿಸಿ ಮಾತಾಡಿದವರು. ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ ಧರ್ಮಸ್ಥಳ ಪ್ರಕರಣ. ಚಿನ್ನಯ್ಯ ಹೇಳಿದ್ದೆಲ್ಲ ಸುಳ್ಳು ಎನ್ನುವುದು ತನಿಖೆಯಲ್ಲಿ ಬಹಿರಂಗ. ಆರಂಭದಲ್ಲಿ ಒಂದು ಹೇಳದ, ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಒಂದು ಹೇಳದ, ಸ್ಟೇಟ್ಮೆಂಟ್ ಪರಿಗಣಿಸಿದ ಮ್ಯಾಜಿಸ್ಟ್ರೇಟ್ ಉತ್ಖನನಕ್ಕೆ ಪರ್ಮಿಷನ್ ಕೊಟ್ಟ ನಂತರ SIT ಅಧಿಕಾರಿಗಳು ಶೋಧ ನಡೆಯುವಾಗ ಅಲ್ಲೊಂದು ಹೇಳದ. ಹಂತ ಹಂತವಾಗಿ ಶುದ್ಧ ಸುಳ್ಳನ್ನು ಅತ್ಯಂತ ಕಲರ್ಫುಲ್ ಆಗಿ ಹೇಳೋದಕ್ಕೆ ಶುರು ಮಾಡ್ದ. ಜನರಿಗೆ ಅದಿಷ್ಟ ಆಗೋದು.
ಈ ಬಣ್ಣದ ಹೇಳಿಕೆಗಳು. ಆದರೆ ಈತ ಶುದ್ಧ ಹೆಡ್ಡ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ಬುದ್ಧಿವಂತಿಕೆ ಅನ್ನೋ ಸ್ಟೇಟ್ಮೆಂಟೇ ಈತನ ಯಾವ ಹಂತದ ಸ್ಟೇಟ್ಮೆಂಟಲ್ಲೂ ಇರಲಿಲ್ಲ. ಬುದ್ಧಿವಂತಿಕೆ ಅನ್ನೋದು ಸ್ಪಷ್ಟವಾಗಿ ಈತ ಶುದ್ಧ ಸುಳ್ಳ ಅನ್ನೋದು ಖಾತ್ರಿ ಆಗೋ ತರಹದ ಸ್ಟೇಟ್ಮೆಂಟ್ಗಳಾಗಿತ್ತು. ಈಗ SIT ಅಧಿಕಾರಿಗಳಿಗೆ ಚಿನ್ನಯ್ಯ ಒಬ್ಬ ಸುಳ್ಳ, ಚಿನ್ನಯ್ಯ ಒಬ್ಬ ಸುಖಾಸುಮ್ಮನೆ ಆರೋಪ ಮಾಡುವವ ಅಂತ ಈ ಪ್ರಕರಣದಲ್ಲಿ ಸಂಬಂಧಪಟ್ಟವರು ಯಾರ್ಯಾರಿದ್ದಾರೋ ಅವರ ಮೇಲೆ ಒಂದು ತರಹದ ದೃಷ್ಟಿಯನ್ನು ನೆಟ್ಟಿದ್ದಾರೆ. ಅನುಮಾನ ಸಹಜ ಅಲ್ವೇನಯ್ಯ? ಒಂದು ವರ್ಗದ ವಾದದಲ್ಲಿ ಆ ವರ್ಗದ ವ್ಯಕ್ತಿಯೊಬ್ಬನೇ ಸುಳ್ಳ ಅಂತ ಗೊತ್ತಾದ ನಂತರ ಆ ವರ್ಗದಲ್ಲಿರುವ ಅಷ್ಟೂ ಜನರ ಮೇಲೆ ಅನುಮಾನ ಬರೋದು ಮನುಷ್ಯನಾಗಿದ್ದವನಿಗೆ ಸಹಜ. ಹಾಗಾಗಿ ಆ ತರಹದ ಒಂದು ಅನುಮಾನ ಹುಟ್ಕೊಂಡಿದೆ. ಸೊ ಅನುಮಾನ ಬಂದವರಿಗೆ ನೋಟಿಸ್ ಕೊಟ್ಟು SIT ಅಧಿಕಾರಿಗಳು ವಿಚಾರಣೆಗೆ ಕರೆಸ್ತಾ ಇದ್ದಾರೆ. ಅವರು ಹೇಳ್ತಿರ್ತಕ್ಕಂಥ ಹೇಳಿಕೆಗಳನ್ನು ತಾಳೆ ಹಾಕಿ ನೋಡಲಾಗ್ತಾ ಇದೆ. ಚಿನ್ನಯ್ಯನಂತೆ ಸುಳ್ಳು ಹೇಳ್ತಿದ್ದಾರೋ ಅಥವಾ ಸತ್ಯವನ್ನು ಅನಾವರಣಗೊಳಿಸ್ತಿದ್ದಾರೋ ಎಲ್ಲವೂ ಕೂಡ SIT ಅಧಿಕಾರಿಗಳ ತನಿಖೆಯ ನಂತರವಷ್ಟೇ ತಿಳಿಯಬೇಕಾಗಿರುವಂತಹದ್ದು. ಶೋಧ ಕಾರ್ಯ ಮುಂದುವರೆದಿದೆ. ಈ ಎಲ್ಲದರ ನಡುವೆ ವಿಠಲಗೌಡ ಎನ್ನುವಂತಹ ಹೊಸ ಸಾಕ್ಷಿದಾರ ಬಂದಿದ್ದು ಆತ ತೋರಿಸ್ತಾ ಇರತಕ್ಕಂತಹ ಜಾಗದಲ್ಲಿ ಚಿನ್ನಯ್ಯ ತೋರಿಸಿದಂತೆ ಖಾಲಿ ಸ್ಥಳಗಳಾಗಿರಲಿಲ್ಲ. ಬಂದಿರತಕ್ಕಂಥ ಅಧಿಕಾರಿಗಳಿಗೆ ಸಾಕಷ್ಟು ಅಸ್ಥಿಪಂಜರಗಳು ಸಿಕ್ಕಿದ್ದಾವೆ. ಈ ಪ್ರಕರಣದಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಒಂದು ಕಡೆ ಸೌಜನ್ಯಾಪರ ಹೋರಾಟಗಾರರು, ಮತ್ತೊಂದು ಕಡೆ ಈ ಪ್ರಕರಣದಲ್ಲಿ ಧರ್ಮಕ್ಷೇತ್ರವನ್ನು ಗುರಿಯಾಗಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ಹಾಗಾಗಿ ಟಾರ್ಗೆಟ್ ಮಾಡಿದವರು ಸಮಾಜದ ಮುಂದೆ ನಗ್ನರಾಗಲಿದ್ದಾರೆ ಎನ್ನುವಂತಹದ್ದು ಮತ್ತೊಂದು ವರ್ಗದ ಮತ್ತೊಂದು ಆರೋಪ ಪ್ರತ್ಯಾರೋಪಗಳ ನಡುವೆ ಸತ್ಯ ಸಮಾಧಿಯಾಗಬಾರದು. ಆರೋಪ ಪ್ರತ್ಯಾರೋಪಗಳ ನಡುವೆ ಸತ್ಯ ಸಾವನ್ನಪ್ಪಬಾರದು. ಆ ಸತ್ಯ ಹೊರಗೆ ಬರಬೇಕು. ಈ ಪ್ರಕರಣದಲ್ಲಿ ನಿಜಕ್ಕೂ ಷಡ್ಯಂತ್ರ ಮಾಡಿದವರು ಯಾರು? ಯಾರನ್ನ ಟಾರ್ಗೆಟ್ ಮಾಡಲಾಯಿತು? ಇದರಿಂದ ಲಾಭ ಪಡೆದುಕೊಂಡಿದ್ಯಾರು? SIT ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ನಡೆಸಿ ಆ ಸತ್ಯವನ್ನು ಹೊರಗೆ ತರಬೇಕು. FSL ಮುಖಾಂತರ ಸಲ್ಲಿಕೆಯಾಗುವಂತಹ ಅಂತಿಮ ವರದಿ, SIT ಅಧಿಕಾರಿಗಳು ನ್ಯಾಯಾಲಯಕ್ಕೆ ಸಲ್ಲಿಸಬಹುದಾದಂತಹ ಚಾರ್ಜ್ ಶೀಟ್, ಅದರ ಆಧಾರದಲ್ಲಿ ಕಡೆಯದಾಗಿ ಹೆಣಹೂತ ಪ್ರಕರಣಕ್ಕೆ ನ್ಯಾಯ ಸಿಗುತ್ತಾ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.